ಅದು ಬೇರೆ ಥರ ಫೀಲಿಂಗು. ಗಂಗಾ ನದಿಲಿ ಸ್ನಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಅಲ್ಲದೆ ಗಂಗಾ ನದಿನ ಧರೆಗಿಳಿಸಿದಂಥ ಭಗೀರಥ ನಮ್ಮ ಪಿತೃ, ಅಂದರೆ ನಮ್ಮ ಆ್ಯನ್ಸಿಸ್ಟರ್ಸ್ ಅವರು, ನಮ್ಮ ಪಿತೃ ಆದಂಥ ಭಗೀರಥ ಅವರು ಗಂಗಾ ನದಿನ ಧರೆಗಿಳಿಸಿದವರು. ಅವರ ವಂಶದ ಕುಡಿ ಅಥವಾ ಅವರ ವಂಶಸ್ಥನಾದ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಅಂದರೆ ಅದು ಬೇರೆ ಥರ ಫೀಲಿಂಗೇ ಇರುತ್ತೆ. ಅದನ್ನು ಯಾರು ಕೂಡ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಕೂಡ ಗೊತ್ತಾಗಲ್ಲ. ಈವನ್ ನಾನು ನಮ್ಮ ಫ್ಯಾಮಿಲಿಯವ್ರಿಗೆ ಹೇಳಿದ್ರು ಅದು ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಖುದ್ದಾಗಿ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅವ್ರಿಗೆ ಆ ಅನುಭವ ಸಿಗೋದು ಅಂತ ನಾನು ಹೇಳಬಲ್ಲೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೇಳ್ತಾ ನನ್ನ ರೂಮ್ಗೆ ರೀಚ್ ಆಗ್ತಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದೆ ಇನ್ನಷ್ಟು ಸಾಕಷ್ಟು ವೀಡಿಯೋಗಳು ಬಂದೇ ಬರ್ತವೆ. ಬಾಯ್.